ಹಾಗಾದರೆ ಏನಿದೆ ಇಲ್ಲಿ? ಧರ್ಮಸ್ಥಳದ ರಹಸ್ಯ ಯಾವುದದು? ಹೆಣಗಳ ಹೂತಿದ್ದಂತಹ ರಹಸ್ಯ ಇದು ಅನ್ನುವಂಥದ್ದು ಇಲ್ಲಿರತಕ್ಕಂತಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಅನುಮಾನ ಅಥವಾ ವಿಚಾರಗಳಿವು. ಹಲವು ಶವಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ ಈ ವ್ಯಕ್ತಿ ಹೇಳ್ತಾರೆ. ಅಂದರೆ ನಾನೇ ಹೂತು ಹಾಕಿದ್ದೇನೆ, ನನಗೆ ಡೈರೆಕ್ಷನ್ಸ್ ಇತ್ತು, ಅದರ ಪ್ರಕಾರವಾಗಿ ಹೂತು ಹಾಕಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳ್ತಿದ್ದಾರೆ. ಅತ್ಯಾಚಾರ ಹತ್ಯೆಯಾದವರ ಹೂತು ಹಾಕಿದ್ದೇನೆ, ಅತ್ಯಾಚಾರ ನಡೆಸಿ ನಂತರ ಹತ್ಯೆ ಆದಂಥವರು ಅಂಥವರ ಶವಗಳನ್ನು ಹೂತು ಹಾಕಿದ್ದೇನೆ. ಬಹುಶಃ ಇವರ ಹೇಳಿಕೆಗಳು ನಿಜವೇ ಹೌದು ಅಂತ ಹೇಳಿದರೆ ಇದು ಬಹಳ ಬೀಭತ್ಸವಾದಂತಹ ಘಟನೆ, ಬೀಭತ್ಸವಾದಂಥ ಕೃತ್ಯ ಅಲ್ಲಿ ನಡೆದಿದೆ. ಮನುಷ್ಯರಾದವರು ಆಗದಂತಹ ಕೃತ್ಯಗಳು ಅಲ್ಲಿ ನಡೆದಿದ್ದಾವೆ ಅಂತ ಹೇಳಿ ಶಾಲಾ ಬಾಲಕಿಯರು ಮಹಿಳೆಯರ ಶವಗಳನ್ನು ಹೂತಿದ್ದೇನೆ ಅನ್ನುವಂಥದ್ದನ್ನು ಇವರು ತಮ್ಮ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ಅಂತ ಹೇಳಿ ಸದ್ಯಕ್ಕಿರುವ ಮಾಹಿತಿ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸಿದಂತಹ ವ್ಯಕ್ತಿ ತನ್ನ ಕಣ್ಣೆದುರುಗಡೆ ನಡೆದಿದೆ ಅಂತೇಳಿ ಅವರು ಕ್ಲೇಮ್ ಮಾಡ್ಕೊಳ್ತಾರೆ, ಅಥವಾ ತಾನು ಅದನ್ನು ಮಾಡಿದ್ದೀನಿ, ನಾನು ಅದನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ಸತ್ತವರ ಬುರುಡೆ ಲೆಕ್ಕ ತೋರಿಸುವುದಕ್ಕೆ ಆ ವ್ಯಕ್ತಿ ಸಿದ್ಧರಿದ್ದಾರಂತೆ. ಅಂದರೆ ಅವರಿಗೆ ನಿಖರವಾಗಿ ಯಾವ್ಯಾವ ಪ್ರದೇಶದಲ್ಲಿ ತಾನು ಹೂತಿಟ್ಟಿದ್ದೇನೆ ಅನ್ನೋದು ಗೊತ್ತಿದೆ ಅಂತ ಹೇಳಿ. ಈಗ ಇಂಥ ಪ್ರಕರಣಗಳಾದಾಗ ಡಿಲೇಗೆ ಅವಕಾಶ ಇರಬಾರ್ದಾಗಿತ್ತು. ನಾಗರಿಕ ಸಮಾಜ ವರ್ತಿಸುವಂತಹ ರೀತಿ ಹೇಗಿರಬೇಕು ಅಂತ ಹೇಳಿದರೆ ಡಿಲೇ ಆಗಬಾರ್ದು, ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಆಗಬೇಕಾಗತ್ತೆ. ಯಾಕಂದರೆ ನಂತರ ಈಗ ಆ ವ್ಯಕ್ತಿ ಹೇಳಿಕೆಯನ್ನು ನೀಡಿದ ನಂತರ ಕೇವಲ ಅವರೊಬ್ಬರಿಗೆ ಮಾತ್ರ ಗೊತ್ತಿದೆಯಾ, ಬೇರೆಯವ್ರಿಗೆ ಏನಾದ್ರು ಗೊತ್ತಿದೆಯಾ? ಗೊತ್ತಿದ್ರೆ ಅಲ್ಲಿರುವಂತಹ ಸಾಕ್ಷಿಗಳ ನಾಶ ಆಗಬಹುದಾ? ಈ ಅನುಮಾನ ನಾಗರಿಕ ಸಮಾಜದಲ್ಲಿ ಬರುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಬಿಗಿ ಭದ್ರತೆಯಲ್ಲಿ ಕೋರ್ಟ್ಗೆ ಕರೆತಂದಿದ್ದಂತಹ ಪೊಲೀಸರು ನಂತರ ಅವರ ಹೇಳಿಕೆಯನ್ನು ದಾಖಲು ಮಾಡುವಂತೆ ನೋಡಿಕೊಂಡಿದ್ದಾರೆ. ಬಲವಂತ ಮತ್ತು ಬೆದರಿಕೆ ಹಾಕಿ ಕೆಲಸ ಮಾಡಿಸಿದ್ದಾರೆ. ಅಂದರೆ ತಾನು ಈ ಹೂತು ಹಾಕಿರುವಂಥದ್ದೆಲ್ಲವೂ ಕೂಡ ಬಲವಂತ ಮತ್ತು ಬೆದರಿಕೆಯ ಕಾರಣಕ್ಕಾಗಿ ಮಾಡಿದ್ದೀನಿ, ಕುಟುಂಬವನ್ನು ಕೊಲ್ಲುವ ಬೆದರಿಕೆಯನ್ನು ಕೂಡ ನನಗೆ ಹಾಕಿದ್ರು, ಹೀಗಾಗಿಯೇ ನಾನು ಈ ಶವಗಳನ್ನು ಹೂತು ಹಾಕುವಂಥ ಕೆಲಸವನ್ನು ಮಾಡಿದ್ದೇನೆ, ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತೇಳಿ ವ್ಯಕ್ತಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಇಲ್ಲಿ ಸ್ಪೀಡ್ ವೆರಿ ಇಂಪಾರ್ಟೆಂಟ್, ಗೋಲ್ಡನ್ ಆರ್ ವೆರಿ ಇಂಪಾರ್ಟೆಂಟ್. ಸ್ಪೀಡ್ ಬಹಳ ಮುಖ್ಯ. ಯಾಕಿದು ಗೋಲ್ಡನ್ ಆರ್ನಲ್ಲಿ ಕೂಡ ಬರುತ್ತೆ ಅಂತ ಹೇಳಿದರೆ, ಈ ವ್ಯಕ್ತಿ ಹೇಳಿದ ನಂತರ ಏನು ಬೇಕಿದ್ರೂ ಆಗಬಹುದು. ಈ ಕಾರಣಕ್ಕಾಗಿ ಕೂಡ ತತ್ಕ್ಷಣಕ್ಕೆ ಕ್ರಮಗಳನ್ನು ಮಾಡೋದಕ್ಕೆ ಯಾರು ಯಾವ ಕಾರಣಕ್ಕೆ ಹಾಗಾದ್ರೆ ಮುಂದಾಗ್ತಾ ಇಲ್ಲ, ಸರ್ಕಾರ ಯಾಕೆ ಇದಕ್ಕೆ ಮುಂದಾಗ್ತಾ ಇಲ್ಲ, ಇದ್ರ ಬಗ್ಗೆ ಯಾಕೆ ಇಮಿಡಿಯೇಟ್ ಅಂತ ಕ್ರಮ ಆಗ್ತಾ ಇಲ್ಲ, ಅಥವಾ ಆ ವ್ಯಕ್ತಿಯನ್ನು ಕೂಡ ವಿಚಾರಣೆಗೊಳಪಡಿಸಿ ಅವ್ರು ಹೇಳಿರ್ತಕ್ಕಂತಹ ಮಾಹಿತಿಗಳಲ್ಲಿ ಕರೆಕ್ಟ್ ಆಗಿದೆಯಾ, ಒಂದಕ್ಕೊಂದು ಪೂರಕವಾಗಿದೆಯಾ, ಸತ್ಯಕ್ಕೆ ಹತ್ತಿರವಾಗಿದೆಯಾ, ಇವುಗಳನ್ನಾದರೂ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರಾ, ಯಾವಾಗ ಮಾಡ್ತಾರೆ ಅನ್ನೋಂತಹ ಪ್ರಶ್ನೆ ಕೂಡ ಇದೆ. ಇಲ್ಲಿ ಇದೇ ಸಂದರ್ಭದಲ್ಲಿ ಯಾವಾಗ ಇಂಥದ್ದೊಂದು ಹೇಳಿಕೆ ಈ ವ್ಯಕ್ತಿ ದಾಖಲಿಸಿದ್ರು ಆವಾಗ ಈ ತಾಯಿ ಮುಂದೆ ಬರ್ತಾರೆ. ಅವರು ತಾಯಿ ಮುಂದೆ ಬಂದು ಹೇಳ್ತಾರೆ, ನನ್ನ ಮಗಳನ್ನು ಕೊಂದಿದ್ದಾರೆ ಅಂತ, ಅಥವಾ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಅಂತ.